ಎಲ್ರಿಗೂ ನಮಸ್ಕಾರ ಮಕ್ಕಳೇ. ನಾವು ಇವತ್ತಿನ ದಿನ ಸಮಾಜ ವಿಜ್ಞಾನದ ಕಲಿಕಾ ಬಲವರ್ಧನೆ ಏನು ನಮ್ಮ ಲೆಸನ್ ಇದೆ ಅದರೊಳಗೆ ಇರುವಂತಹ ಶೀರ್ಷಿಕೆಗಳನ್ನು ಸ್ಟಡಿ ಮಾಡ್ತೀವಿ. ಅದರೊಳಗೆ ನಾನು ಇವತ್ತಿನ ಜೊತೆಗೆ ಮೊದಲನೇ ಶೀರ್ಷಿಕೆಯ ಒಂದು ಉತ್ತರಗಳನ್ನು ವಿತ್ ಎಕ್ಸ್ಪ್ಲನೇಷನ್ ನಿಮ್ಮ ಜೊತೆಗೆ ಅದನ್ನು ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇ ಶೀರ್ಷಿಕೆ ಯಾವುದಪ್ಪ ಅಂದರೆ ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ. ಇವತ್ತಿಂದ ಕರೆಕ್ಟಾಗಿ 2 ತಿಂಗಳಿಗೆ ನಿಮ್ಮ ಎಕ್ಸಾಮ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಅಥವಾ ಏನು KSQACಯಿಂದ ಎಕ್ಸಾಮ್ ನಡೆಯುತ್ತೆ. ಹಾಗಾಗಿ ಪ್ರತಿದಿನ ನಾವು ಒಂದೊಂದು ಲೆಸನನ್ನು ಕಲ್ಕೊತ ಹೋಗೋಣ. ಯಾಕಂದರೆ ಆಲ್ಮೋಸ್ಟ್ ಕಲಿಕಾ ಬಲವರ್ಧನೆಯಲ್ಲಿ ಬರುವಂಥ ಲೆಸನ್ಸಿನ ಕ್ವೆಶನ್ಸನ್ನೇ ಅಲ್ಲಿ ರಿಪೀಟ್ ಮಾಡ್ತಾರೆ, ಸ್ವಲ್ಪ ಚೇಂಜಸ್ ಕೂಡ ಮಾಡಬಹುದು. ಸೊ ಮೊದಲ ಶೀರ್ಷಿಕೆ ಇತಿಹಾಸದ ಆಧಾರಗಳು ಮತ್ತು ಕಾಲಗಣನೆ. ಸೊ ಇದು ಕೆಲವೊಂದು ಸ್ಕೂಲ್ಗಳಲ್ಲಿ ಸೋಷಿಯಲ್ ಟೀಚರ್ಸ್ ಇರಲ್ಲ, ಸೊ ಅಂಥ ಕಡೆ ಇದರ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸೋಕ್ಕೆ ಆಗಿರೋದಿಲ್ಲ. ಸೊ ಅಂಥ ಮಕ್ಕಳಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದರ ಕಲಿಕಾ ಫಲ ಏನಪ್ಪ ಅಂದರೆ ಇತಿಹಾಸ ರಚನೆಯಲ್ಲಿ ಪ್ರಮುಖ ಆಧಾರಗಳನ್ನು ಗುರುತಿಸುತ್ತಾರೆ ಹಾಗೂ ಕಾಲಗಣನೆಯನ್ನು ವ್ಯತ್ಯಾಸಿಸುತ್ತಾರೆ. ಸೊ ಕಾಲಗಣನೆ ಅಂತೂ ತುಂಬಾ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಇದು. ಓಕೆ, ಸೊ ಚಟುವಟಿಕೆಗಳಲ್ಲಿ ಬರೋದಾದರೆ ನಿಮ್ಮೂರಿನ ಸುತ್ತಮುತ್ತ ಇರುವ ಐತಿಹಾಸಿಕ ಸ್ಥಳ ಅಥವಾ ಸ್ಮಾರಕಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ಸೊ ಇದಕ್ಕೆ ನಾನಿಲ್ಲಿ ಒಂದು ಜನರಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಮೂರಲ್ಲಿ ತುಂಬಾ ಇದೇ ರೀತಿಯ ಚೆನ್ನಾಗಿರುವಂಥ ಬೇರೆ ಯಾವುದಾದ್ರೂ ದೇವಸ್ಥಾನ ಅಥವಾ ಒಂದು ಸ್ಮಾರಕದ ಒಂದು ಬಗ್ಗೆ ಇತ್ತು ಅಂತಂದ್ರೂ ಕೂಡ ನೀವು ಅದನ್ನು ಇದರೊಳಗೆ ಬರಿಬೋದು. ಸೊ ನಾನೊಂದು ಎಕ್ಸಾಂಪಲ್ ಬರೆದ್ಬಿಟ್ಟಿದ್ದೀನಿ. ನಮ್ಮೂರಿನ ಸುತ್ತಮುತ್ತ ದೇವಾಲಯಗಳು, ಸ್ಮಾರಕಗಳು, ಶಿಲಾಶಾಸನಗಳು ಇವೆ. ಇವು ಹಿಂದಿನ ರಾಜಮನೆತನದವರ ಅವಧಿಗೆ ಸೇರಿವೆ. ಇದರಿಂದ ಅವರ ಸಮಯದ ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ಧಾರ್ಮಿಕ ಸ್ಥಿತಿಗತಿಗಳ ಬಗ್ಗೆ ಅರಿಯಬಹುದು. ಎರಡನೇ ಆ್ಯಕ್ಟಿವಿಟಿ, ಎರಡನೇ ಕ್ವೆಶ್ಚನ್ನು. ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ಹಿಂದೆ ಉಪಯೋಗಿಸುತ್ತಿದ್ದಂತಹ ಯಾವುದಾದರೂ ಹಳೆಯ ವಸ್ತುಗಳನ್ನು ತಂದು ಶಾಲೆಯಲ್ಲಿ ಪ್ರದರ್ಶಿಸಿ ಹಾಗೂ ತಂದ ವಸ್ತುಗಳನ್ನು ಪಟ್ಟಿ ಮಾಡಿರಿ. ಉದಾಹರಣೆಗೆ ನಾಣ್ಯ, ಮೊರ, ಲಾಟಿನು ಇತ್ಯಾದಿ. ಸೊ ಕೆಲವೊಂದು ಶಾಲೆಗಳಲ್ಲಿ ಈ ರೀತಿ ಎಕ್ಸಿಬಿಷನ್ಗಳನ್ನು ಮಾಡಿರ್ತಾರೆ. ಸೊ ಅಂಥ ಟೈಮಲ್ಲಿ ಇದನ್ನೆಲ್ಲ ನಾವು ನೋಡ್ಬೋದು. ಸೊ ನಿಮಗೆ ಅವಕಾಶ ಇತ್ತು ಅಂದರೆ ನೀವು ಈ ಒಂದು ಆ್ಯಕ್ಟಿವಿಟಿಯನ್ನು ಎಕ್ಸಿಬಿಷನ್ ಮೂಲಕ ಮಾಡಿಬಿಟ್ಟು ಮಾಡ್ಕೋಬೋದು. ಎಕ್ಸಾಂಪಲ್ ನಾನಿಲ್ಲಿ ಕೊಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಉಪಯೋಗಿಸುತ್ತಿದ್ದ ವಸ್ತುಗಳು ನಾಣ್ಯ, ಮೊರ, ಕಂಬಳಿ, ಆಹಾರ ಸಂಗ್ರಹಿಸುವ ಪೆಟ್ಟಿಗೆಗಳು, ಲಾಟಿನು, ಹಳೆಯ ಕಾಲದ ರೇಡಿಯೋ. ಓಕೆ, ಸೊ ಈಗ ನೆಕ್ಸ್ಟ್, ನಿಮ್ಮ ಸಮೀಪದ ಸಂಘ ಸಂಸ್ಥೆಯ ಮಾಹಿತಿ ಸಂಗ್ರಹಿಸಿ ಇತಿಹಾಸ ರಚಿಸೋಣ. ಸೊ ಈ ಒಂದು ಆ್ಯಕ್ಟಿವಿಟಿನಲ್ಲಿ ನೀವೇನೋ ಒಂದು ಹಿಸ್ಟ್ರಿಯನ್ನು ರಚನೆ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಗ್ರಾಮ ಪಂಚಾಯಿತಿ, ನಗರಸಭೆ, ಯುವಕರ ಸಂಘ, ಸ್ವಯಂ ಸೇವಕ ಸಂಸ್ಥೆಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಶಾಲಾ ಸಂಘಗಳು. ಸೊ ಇದು ಯಾವ್ದ್ರ ಬಗ್ಗೆ ಬೇಕಾದರೂ ನೀವು ಇಲ್ಲಿ ಬರಿಬೋದು. ನಾನು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಅದರ ಪ್ರಸ್ತುತ ವಿವರ ಅಂದರೆ ಈ ವರ್ಷದ ಒಂದು ವಿವರನ ಈ ಕಡೆ ಬರಬೇಕು, ಇದು ಹಿಂದಿನ ವಿವರವಾಗಿ ಬರಬೇಕು. ಸೊ ಆ ಒಂದು ಸಂಘಟನೆಯ ಹೆಸರು ಇಲ್ಲಿ ಬರಬೇಕು, ನಿಮ್ಮ ಹೆಸರಲ್ಲ, ಸಂಘಟನೆಯ ಹೆಸರು, ವಿಳಾಸ, ಯಾವ ಊರು ಅಂತ, ಅಧ್ಯಕ್ಷರು ಯಾರಂತ, ಸದಸ್ಯರ ಸಂಖ್ಯೆ, ಪ್ರಸ್ತುತ ಸೌಲಭ್ಯಗಳು ಏನೇನಿದೆ ಅಂತ ಬರಿಬೋದು ನೀವು ಇಲ್ಲಿ. ಸೊ ಶಾರ್ಟಾಗಿ 1-2 ಪಾಯಿಂಟನ್ನು ಬರಿಬೋದು. ಸಾಧನೆಗಳು, ಏನೇನು ಸಾಧನೆ ಮಾಡಿದ್ದಾರೆ ಅವರು ಅಂತೇಳ್ಬಿಟ್ಟು. ನೆಕ್ಸ್ಟು ಅದು ಆ ಒಂದು ಸಂಘ ಸಂಸ್ಥೆ ಯಾವ ವರ್ಷ ಆರಂಭವಾಗಿದ್ದು ಅಂತೇಳ್ಬಿಟ್ಟು, ಅದನ್ನು ಆವಾಗ ಯಾರು ಉದ್ಘಾಟನೆ ಮಾಡಿತ್ತು, ಆಮೇಲೆ ಅವರು ಯಾರು ಪ್ರಥಮ ಅಧ್ಯಕ್ಷರಾಗಿದ್ದರು ಅದರ ಒಂದು ಮಾಹಿತಿಯನ್ನು ಇಲ್ಲಿ ಬರಬೇಕು. ನೆಕ್ಸ್ಟು ಆಧಾರಗಳ ಪ್ರಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಚಾರ್ಟಿನಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು, ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಓಕೆ, ಸೊ ಇದನ್ನು ನೀವು ಇದೇ ರೀತಿಯನ್ನೇ ಬರೀಬೇಕು ಅಂತೇಳ್ಬಿಟ್ಟು ಏನೂ ಇಲ್ಲ. ಇತಿಹಾಸದ ಆಧಾರಗಳು, ಅದರೊಳಗೆ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರದೊಳಗೆ ಬರೋದಾದರೆ ಮೊದಲಿಗೆ ನಿಮಗೆ ಆಲ್ರೆಡಿ ಗೊತ್ತು, ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಮೌಖಿಕ ಸಾಹಿತ್ಯದಲ್ಲಿ ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಸ್ಥಳ ಪುರಾಣಗಳು ಅದೆಲ್ಲನೂ ಕೂಡ ಬರುತ್ತೆ. ಎರಡನೆಯ ಆಧಾರಗಳ ಪ್ರಕಾರ ಪ್ರಾಕ್ತನ ಆಧಾರಗಳು ಅಥವಾ ಪ್ರಾಚ್ಯ ವಸ್ತು ಆಧಾರಗಳು ಕೂಡ ಅಂತ ಕರೀತಾರೆ. ಅದರೊಳಗೆ ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಹಾಗೆಯೇ ಇತರೆ ಅವಶೇಷಗಳು. ಓಕೆ, ಯಾವುದಾದ್ರೂ ಒಂದು ಸ್ಥಳ ಅಥವಾ ಆಚರಣೆ ಕುರಿತು ಜನಪದ ಹಾಡು ಅಥವಾ ಕಥೆಯನ್ನು ಸಂಗ್ರಹಿಸಿ ಬರೆಯಿರಿ. ಸೊ ಒಂದು ಪೋಯಮ್ ಇತ್ತು, ಯಾವುದೋ ಒಂದು ಲೆಸನ್ 7th ಅಥವಾ 6ನೇ ಕ್ಲಾಸಲ್ಲಿ ಈ ಒಂದು ಹಲಗಲಿ ಬೇಡರು ಅಂತೇಳ್ಬಿಟ್ಟು ಒಂದು ಪೋಯಮ್ ಇದೆ. ಅಂದರೆ ಅದು ಹಲಗಲಿ ಬೇಡರ ಬಗ್ಗೆನೇ ಬರೆದಿರೋಂಥ ಒಂದು ಪೋಯಮ್ಮು. ಸೊ ಅದು ಕೂಡ ಒಂದು ಸಾಹಿತ್ಯ ಅಂತಲೇ ನಾವು ಕರಿಬೋದು. ಆದರೆ ಸಾಹಿತ್ಯ ಲಿಖಿತ ಸಾಹಿತ್ಯನೂ ಆಗಿರ್ಬೋದು ಅಥವಾ ಮೌಖಿಕನೂ ಆಗಿರ್ಬೋದು. ಯಾಕಂದರೆ ಅದು ಅದರ ರೈಟರ್ ಇಲ್ಲ ಅಂತಂದರೆ ನಾವು ಅದನ್ನು ಮೌಖಿಕ ಸಾಹಿತ್ಯಕ್ಕೆ ಅಂತಲೇ ಹೇಳ್ತೀವಿ. ಸೊ ಇದಾದ ನಂತರ ನೆಕ್ಸ್ಟಿಗೆ ಬನ್ನಿ. ಈ ಕೆಳಗಿನವುಗಳಲ್ಲಿ ವಿದೇಶಿ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯದ ಕೃತಿಗಳನ್ನು ಗುರುತಿಸಿ ವಿಂಗಡಿಸಿ. ಇಂಡಿಕಾ, ದೀಪವಂಶ, ಬುದ್ಧಚರಿತ, ಗೋಕೋಕಿ, ರಾಜತರಂಗಿಣಿ, ಸಿಯುಕಿ. ಸೊ ಇಂಡಿಕಾ ಅಂಥದ್ದು ಬರ್ತಿರೋವಂಥದ್ದು
ಮೆಗಸ್ತನಿಸ್ ಅವರು ಬರೆದಿರೋದು, ಹಾಗಾಗಿ ಅದು ವಿದೇಶಿ ಸಾಹಿತ್ಯಕ್ಕೆ ಬರುತ್ತೆ. ದೀಪವಂಶ ಹೇಳಿದ ತಕ್ಷಣ ನಮಗೆ ಅದು ಭಾರತೀಯ ಭಾಷೆ ಅಂತ ಬಿಟ್ಟು ಅನಿಸುತ್ತೆ, ಬಟ್ ಇದು ದೀಪವಂಶ ಶ್ರೀಲಂಕಾ ದೇಶದ್ದು. ಯಾರು ಇಲ್ಲಿ ಅಶೋಕ ಬೌದ್ಧ ಮತದ ಸಂದೇಶವನ್ನು ಅದರ ಪ್ರಚಾರವನ್ನು ಎಲ್ರಿಗೂ ಕೂಡ ತಲುಪಿಸ್ಬೇಕು ಅಂತ ಬಿಟ್ಟು ತನ್ನ ಮಕ್ಕಳನ್ನು ಶ್ರೀಲಂಕಾಗೆ ಕಳಿಸ್ತಾರೆ. ಸೊ ಆ ಸಮಯದಲ್ಲಿ ಅಲ್ಲಿ ಶ್ರೀಲಂಕಾದಲ್ಲಿ ಉದ್ಭವವಾದಂಥ ಒಂದು ಪುಸ್ತಕಗಳು ದೀಪವಂಶ, ಇನ್ನೊಂದು ಮಹಾವಂಶ ಅಂತೇಳ್ಬಿಟ್ಟು. ಸೊ ಹಾಗಾಗಿ ಅದನ್ನು ಕೂಡ ವಿದೇಶಿ ಸಾಹಿತ್ಯ ಆಗುತ್ತೆ. ನೆಕ್ಸ್ಟು ಬುದ್ಧಚರಿತ. ಓಕೆ, ಸೊ ಬುದ್ಧಚರಿತನ ಬರೆದಿರೋದಂಥದ್ದು ಅಶ್ವಘೋಷ ಅವರು, ಹಾಗಾಗಿ ಅದು ದೇಶೀಯ ಸಾಹಿತ್ಯ, ನಮ್ಮ ಭಾರತದಲ್ಲೇ ಬರೆದಿರೋವಂಥದ್ದು. ಇನ್ನೊಂದು ಘೋಕೋಕಿ. ಓಕೆ, ಘೋಕೋಕಿ ಹ್ಯೂನತ್ ಸಾಂಗ್ ಬರೆದಿರೋವಂಥದ್ದು. ಸೊ ಅದು ಫಾಹಿಯಾನ್ ಬರೆದಿರೋವಂಥದ್ದು ಘೋಕೋಕಿ. ಸೊ ಅದು ವಿದೇಶಿ ಸಾಹಿತ್ಯಕ್ಕೆ ಬರುತ್ತೆ. ರಾಜತರಂಗಿಣಿ ಬರೆದಿರೋವಂಥದ್ದು ಕಲ್ಹಣ, ಹಾಗಾಗಿ ಅದು ದೇಶೀಯ ಸಾಹಿತ್ಯ. ಸಿಯುಕಿ ಹ್ಯೂನತ್ ಸಾಂಗ್ ಬರೆದಿರೋವಂಥದ್ದು. ಓಕೆ, ಸೊ ಇದನ್ನು ನೀವು ಫಸ್ಟ್ ತಲೆನಲ್ಲಿ ಇಟ್ಕೋಬೇಕು, ಯಾವುದು ದೇಶೀಯ ಸಾಹಿತ್ಯ, ಯಾವುದು ವಿದೇಶಿ ಸಾಹಿತ್ಯ ಅಂತ. ಈಗ ನೆಕ್ಸ್ಟ್ ಬನ್ನಿ, ಈ ಕೆಳಗಿನ ಚಿತ್ರಗಳಲ್ಲಿ ಆಧಾರಗಳ ವಿಧಗಳನ್ನು ಗುರುತಿಸಿ. ಓಕೆ, ಫಸ್ಟಿಗೆ ಇರೋಂಥದ್ದು ಇಲ್ಲೇನೋ ಹಾಡು ಹೇಳ್ತಾ ಇದ್ದಾರೆ ಅಥವಾ ಐತಿಹ್ಯಗಳು ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಅಲ್ಲಿ ಅವ್ರಿಗೆ ಏನಂತ ಕರೀತಾರೆ ಅಂತಂದರೆ, ಸಾರಿ ಅದು ನೆನಪಾಗ್ತಿಲ್ಲ, ಹಗಲು ವೇಷ ಅಂತೆಲ್ಲ ಹಾಕ್ಕೊಂಬರ್ತಾರೆ. ಹಾಗೆಯೇ ಕೆಲವೊಬ್ಬರು ಏನದು ನಿಮ್ಮ ಆ್ಯನ್ಸಿಸ್ಟರ್ಸ್ ಇರ್ತಾರಲ್ವ, ಅಂದರೆ ನಿಮ್ಮ ಪೂರ್ವಜರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಬಂದಿರ್ತಾರೆ. ಸೊ ಆ ರೀತಿದು ಮೌಖಿಕ ಆಧಾರಗಳು. ಎರಡನೇದು ಇಲ್ಲಿ ಮಡಕೆ ಚೂರುಗಳು ಸಿಕ್ಕಿದ್ದಾವೆ, ಸೊ ಹಾಗಾಗಿ ಅದನ್ನು ಅವಶೇಷಗಳು ಅಂತ ಕನ್ಸಿಡರ್ ಮಾಡ್ತೀವಿ, ಅದು ಬರುವಂಥದ್ದು ಪ್ರಾಕ್ತನ ಆಧಾರಗಳಲ್ಲಿ. ನೆಕ್ಸ್ಟ್ ಇದು ಮಾನ್ಯುಮೆಂಟ್, ಸ್ಮಾರಕಗಳಲ್ಲಿ ಬರುತ್ತೆ, ಸೊ ಅದನ್ನು ಕೂಡ ಪ್ರಾಕ್ತನ ಆಧಾರ. ನೆಕ್ಸ್ಟ್ ಬಂದರೆ ನಾಣ್ಯಗಳು ಬಂದಿದ್ದಾವೆ, ಸೊ ನಾಣ್ಯಗಳನ್ನು ಕೂಡ ಪ್ರಾಕ್ತನ ಆಧಾರಗಳು. ಇಲ್ಲೂ ಮತ್ತೆ ಸ್ಮಾರಕಗಳು, ಅದನ್ನು ಕೂಡ ಮತ್ತೆ ಪ್ರಾಕ್ತನ ಆಧಾರಗಳು ಅಂತ ಬಿಟ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಈ ಕೆಳಗೆ ನೀಡಿರುವ ಪಟ್ಟಿಯನ್ನು ಗಮನಿಸಿ, ಸಾಹಿತ್ಯಾಧಾರಗಳು ಮತ್ತು ಪ್ರಾಕ್ತನ ಆಧಾರಗಳ ಪಟ್ಟಿಯನ್ನು ವರ್ಗೀಕರಿಸಿ. ಸೊ ಇದರೊಳಗೆ ಅಂದರೆ ಯಾವುದನ್ನು ಬುಕ್ಗಳಲ್ಲಿ ಬರೆದಿದ್ದಾರೆ, ಹಾಗೆಯೇ ಜನರಿಂದ ಜನರಿಗೆ ಅದು ಬಾಯಿಯ ಮೂಲಕ ಹೇಳ್ಕೊತ ಹೋಗಿದೆ, ಸೊ ಅಂಥದಕ್ಕೆ ನಾವು ಸಾಹಿತ್ಯಾಧಾರಗಳು ಅಂತ ಕರಿತೀವಿ. ಪ್ರಾಕ್ತನ ಆಧಾರಗಳನ್ನು ನಾವು ಕಣ್ಣಿಂದ ನೋಡಬಹುದು, ಮುಟ್ಟಬಹುದು, ಹಾಗೆಯೇ ಅದು ವಸ್ತು ರೂಪದಲ್ಲಿರುತ್ತೆ, ಅದು ನಮಗೆ ನೆನಪಲ್ಲಿರಬೇಕು. ಓಕೆ, ಸೊ ಈಗ ಬರೋದಾದರೆ ಹಲ್ಮಿಡಿ ಶಾಸನ, ಅದು ಶಾಸನಗಳು ಯಾವುದರಲ್ಲಿ ಬರುತ್ತೆ, ಪ್ರಾಕ್ತನ ಆಧಾರಗಳ ಅಂಡರಲ್ಲಿ ಬರುತ್ತೆ, ಹಾಗಾಗಿ ಇಲ್ಲಿ ಹಲ್ಮಿಡಿ ಶಾಸನ. ಸಿಯುಕಿ ಅದು ಒಂದು ಪುಸ್ತಕ, ಹಾಗಾಗಿ ಅದು ಸಾಹಿತ್ಯಾಧಾರ. ಹಂಪಿಯ ಕಲ್ಲಿನ ರಥ, ಅದನ್ನು ಕೂಡ ಒಂದು ಸ್ಮಾರಕ, ಸೊ ಹಾಗಾಗಿ ಅದು ಯಾವುದ್ರಲ್ಲಿ ಬರುತ್ತೆ, ಪ್ರಾಕ್ತನ ಆಧಾರಗಳಲ್ಲಿ ಬರುತ್ತೆ. ನಾಣ್ಯಗಳು ಪ್ರಾಕ್ತನ ಆಧಾರಗಳು. ಜಾನಪದ ಗೀತೆ ಸಾಹಿತ್ಯಾಧಾರಗಳು. ಕೌಟಿಲ್ಯನ ಅರ್ಥಶಾಸ್ತ್ರ ಸಾಹಿತ್ಯಾಧಾರ. ಆಮೇಲೆ ಮಡಿಕೆ ಕುಡಿಕೆಗಳು, ಅದು ಪ್ರಾಕ್ತನ ಆಧಾರ. ಜನಪದ ಕಥೆಗಳು, ಅವನು ಕೂಡ ಏನದ್ರಲ್ಲಿ ಬರುತ್ತೆ, ಸಾಹಿತ್ಯಾಧಾರಗಳು. ತಾಳೆಗರಿಗಳು ಸಾಹಿತ್ಯಾಧಾರಕ್ಕೆ ಬರುತ್ತೆ, ಸೊ ಅದನ್ನು ನಾವು ಮುಟ್ಬೋದು ವಸ್ತುಗಳು, ಆದರೆ ಅದರೊಳಗೆ ಇನ್ಫಾರ್ಮೇಷನ್ ಕೂಡ ಇದೆ, ಹಾಗಾಗಿ ಅದು ಸಾಹಿತ್ಯಾಧಾರ. ಶಾಲೆಯ ಶಿಲಾನ್ಯಾಸ, ಸೊ ಅದನ್ನು ಕೂಡ ಪ್ರಾಕ್ತನ ಆಧಾರ. ಫೌಂಡೇಶನ್ ಅಂತ ಕರಿತೀವಲ್ಲ, ಅದು ಶಿಲಾಶಾಸನಗಳು, ಅದನ್ನು ಕೂಡ ಪ್ರಾಕ್ತನ ಆಧಾರ. ನೆಕ್ಸ್ಟು ಒಂದು ವರ್ಷಕ್ಕೆ ಎಷ್ಟು ದಿನಗಳು, ಕಾಲಗಣನೆ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೊ ಅಲ್ಲಿ ನಾವು ಲೀಪ್ ಇಯರ್ ಅಂತ ಕರಿತೀವಿ, ಸೊ ಅದು 366 ದಿನ ಇರುತ್ತೆ, ಬೇರೆ ದಿನದಲ್ಲಿ 365 ಇರುತ್ತೆ. ಸೊ ಈ ವರ್ಷ 2024ರಲ್ಲಿ ಟೋಟಲ್ಲು 366 ದಿನಗಳನ್ನು ನಾವು ಕಾಣ್ಬೋದು. ಈ ವರ್ಷ ಫೆಬ್ರವರಿಯಲ್ಲಿ 29 ದಿನಗಳಿರುತ್ತೆ, ಹಾಗಾಗಿ ಸೊ ದಶಕ ಎಂದರೆ 10 ವರ್ಷಗಳು. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್, ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಕಾಲಗಣನೆಗೆ ಬಹಳ ಪ್ರಮುಖವಾದದ್ದು, ನಾವು 365 ದಿನಕ್ಕೆ 1 ವರ್ಷ ಎನ್ನುತ್ತೇವೆ ಅಲ್ಲವೇ? ಹಾಗೆಯೇ 10 ವರ್ಷಗಳಿಗೆ ದಶಕ ಎಂದು, 100 ವರ್ಷಗಳಿಗೆ 1 ಶತಕ ಅಥವಾ ಶತಮಾನ ಎಂದು, 1000 ವರ್ಷಕ್ಕೆ ಸಹಸ್ರಮಾನ ಎಂದು ಕರೆಯುತ್ತೇವೆ. ಸ.ಶ.ಪೂ ಎಂದರೆ ಸಾಮಾನ್ಯ ಶಕಪೂರ್ವ ಎಂದು, ಹಾಗೂ ಸ.ಶ ಎಂದರೆ ಸಾಮಾನ್ಯ ಶಕ ಎಂದು ತಿಳಿಯಲೇಬೇಕು. ಇದನ್ನು ಈ ಹಿಂದೆ ಬಳಕೆಯಲ್ಲಿದ್ದ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ಪ್ರಯೋಗಗಳಿಗೆ ಬದಲಾಗಿ ಬಳಸಲಾಗಿದೆ. ಸೊ ಇಂಗ್ಲೀಷಲ್ಲಿ ಇದನ್ನು BCE ಅಂತ ಕರಿತೀವಿ, ಬಿಫೋರ್ ಕಾಮನ್ ಎರಾ ಅಂತೇಳ್ಬಿಟ್ಟು. ಇದನ್ನು CE ಅಂದರೆ ಕಾಮನ್ ಎರಾ ಅಂತ ಕರಿತೀವಿ, ಅಂದರೆ ಸಾಮಾನ್ಯ ಶಕ. ಈಗ ಶತಕ ಅಂದರೆ ಎಷ್ಟು ವರ್ಷ, 100 ವರ್ಷ. ಸಹಸ್ರಮಾನ ಅಂದರೆ 1000 ವರ್ಷ. ಸೊ ಇಲ್ಲಿ ಕಾಲರೇಖೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಮೇನು, ಈ ಕಡೆಯಿಂದ ಇದೆಲ್ಲನೂ ಕೂಡ ಸಾಮಾನ್ಯ ಶಕ, ಈ ಕಡೆಯಿಂದ ಹಿಂದ್ಗಡೆ ಇರೋದೆಲ್ಲ ಸಾಮಾನ್ಯ ಶಕ ಪೂರ್ವ. ಓಕೆ,
ಸೊ ಈಗ ನೆಕ್ಸ್ಟು ಶತಮಾನಗಳನ್ನು ನಾವಿಲ್ಲಿ ನೋಡಬೇಕು. ಕೆಳಗಿನ ಕೋಷ್ಟಕದಲ್ಲಿ ವರ್ಷಗಳನ್ನು ನೀಡಲಾಗಿದೆ. ಇವುಗಳ ಶತಮಾನಗಳನ್ನು ಹೆಸರಿಸಿ ಹಾಗೂ ಕೊಟ್ಟಿರುವ ಕಾಲರೇಖೆಯಲ್ಲಿ ಗುರುತಿಸಿ. ಇದಕ್ಕೂ ಮುಂಚೆ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನೀವು ಒಂದು ಟೇಬಲ್ ಮಾಡ್ಕೊಂಬಿಡ್ರಿ. ಯಾವಾಗಲೇ ಆಗಲಿ ಶತಮಾನಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಈಗ 1ನೇ ವರ್ಷದಿಂದ 100ನೇ ವರ್ಷದವರೆಗೂ ಕೂಡ ನಾವು 1ನೇ ಶತಮಾನ ಅಂತ ಕರಿತೀವಿ. ಅದೇ ರೀತಿ 101ರಿಂದ 200 2ನೇ ಶತಮಾನ, 201ರಿಂದ 300 3ನೇದು, 301ರಿಂದ 400 4ನೇ ಶತಮಾನ. ಅಂದರೆ ಈ ವರ್ಷದೊಳಗೆ ಬಂದುಬಿಡ್ತು ಅಂದರೆ ಅದು ಅಷ್ಟನೇ ಶತಮಾನ ಅಂತ. 401ರಿಂದ 500 5ನೇ ಶತಮಾನ. ನೆಕ್ಸ್ಟು 6ನೇ ಶತಮಾನ, 7ನೇ ಶತಮಾನ. ಸೊ ಇಯರ್ಸು ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೋಬೇಕು. ಇದನ್ನು ಕೆಲವರು ನಿಮ್ಮ ಟೀಚರ್ಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಈ ಒಂದು ಚಾರ್ಟನ್ನು ನೀವು ಬರೆದಿಟ್ಕೊಂಡ್ಬಿಟ್ರಿ ಅಂತಂದರೆ ಯಾವಾಗಲೇ ಆಗಲಿ ಶತಮಾನಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋಲ್ಲ. ಸೊ ಇದು 10ನೇ ಶತಮಾನ. ಓಕೆ. ಸೊ 1001ರಿಂದ 1100 11ನೇ ಶತಮಾನ. 1101ರಿಂದ 1200 12ನೇ ಶತಮಾನ. 1201ರಿಂದ 1300 13ನೇ ಶತಮಾನ. 1301ರಿಂದ 1400 14ನೇ ಶತಮಾನ. 1401ರಿಂದ 1500 15ನೇ ಶತಮಾನ. ಅದೇ ರೀತಿ 1501ರಿಂದ 1600 16ನೇ ಶತಮಾನ. ನೋಡ್ರಿ ಇಲ್ಲಿ 1600 16ನೇ ಶತಮಾನಕ್ಕೆ ಬರುತ್ತೆ. 1601ರಿಂದ 1700 17ನೇ ಶತಮಾನ. 1701ರಿಂದ 1800 18ನೇ ಶತಮಾನ. 1801ರಿಂದ 1900 19ನೇ ಶತಮಾನ. 1901ರಿಂದ 2000 ಇದು 20ನೇ ಶತಮಾನ. ಈಗ 2001ರಿಂದ 2100ರವರೆಗೂ ಇರೋಂಥದ್ದು 21ನೇ ಶತಮಾನ. ಸೊ ಇಲ್ಲಿ 2024 ಬರೋಂಥದ್ದು ಇದೇ ಒಂದು ಶತಮಾನದೊಳಗೆ. ಹಾಗಾಗಿ ಇದು 21ನೇ ಶತಮಾನ. ಸೊ ಈ ಒಂದು ಚಾರ್ಟನ್ನು ನೀವು ಬರೆದಿಟ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನೀವು ಸೆಂಚುರಿಗಳ ಬಗ್ಗೆ ಅಂದರೆ ಯಾವುದೇ ರೀತಿಯ ಕನ್ಫ್ಯೂಷನ್ಸು ಇರಲ್ಲ. ಸೊ ಈಗ ನಾವು ಈ ಒಂದು ಇದನ್ನು ಮಾಡೋಣ. ಈಗ ಸಾಮಾನ್ಯ ಶಕ 2023. ಸೊ 2023 ಅಂದರೆ ನಮ್ಮ ಟೇಬಲನ್ನು ನೋಡೋಣ. 21ನೇ ಶತಮಾನ ಅಂದರೆ ಬರೆಯೋಕ್ಕೂ ಮುಂಚೆ ಅದು ಸಾಮಾನ್ಯ ಶಕನ ಅಥವಾ ಸಾಮಾನ್ಯ ಶಕ ಪೂರ್ವನ ಅಂತ ನೀವಿಲ್ಲಿ ಬರಿಬೇಕು. ಹಾಗಾಗಿ ಓಕೆ. ಸೊ ಸಾಮಾನ್ಯ ಶಕ 21ನೇ ಶತಮಾನ. ಸೊ 1885. ಸೊ 1885 ಅಂದರೆ ಸಾಮಾನ್ಯ ಶಕ 19ನೇ ಶತಮಾನ. ಸೊ ಇದೇ ರೀತಿ 20ನೇ ಶತಮಾನ, 6ನೇ ಶತಮಾನ, 15ನೇ ಶತಮಾನ, 4ನೇ ಶತಮಾನ, 16ನೇ ಶತಮಾನ, 4ನೇ ಶತಮಾನ, ಹಾಗೆಯೇ 18ನೇ ಶತಮಾನ. ಅಂದರೆ ಅದಕ್ಕೂ ಮುಂಚೆ ಅದು ಸಾಮಾನ್ಯ ಶಕನ ಅಥವಾ ಸಾಮಾನ್ಯ ಶಕ ಪೂರ್ವನ ಅಂತಬಿಟ್ಟು ನೀವಿಲ್ಲಿ ಕಂಪ್ಲೀಟಾಗಿ ಬರಿಬೇಕಾಗತ್ತೆ. ಓಕೆ. ಈಗ ನೆಕ್ಸ್ಟ್ ನೋಡಿ, ಕೋಷ್ಟಕದಲ್ಲಿ ಕೊಟ್ಟಿರುವ ಘಟನೆಗಳಿಗೆ ಘಟಿಸಿದ ವರ್ಷಗಳನ್ನು ಬರೆದು ಇವು ಯಾವ ಶತಮಾನದಲ್ಲಿ ಬರುತ್ತವೆ ಎಂದು ಕಂಡುಹಿಡಿಯಿರಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು 1947. ಸೊ 20ನೇ ಶತಮಾನ. ನೀವು ಹುಟ್ಟಿದ್ದು, ಸೊ ನೀವೆಲ್ಲ ಯಾರೆಲ್ಲ 8th ಸ್ಟ್ಯಾಂಡರ್ಡಲ್ಲಿದ್ದೀರಾ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಒಂದು 2010ರಲ್ಲಿ ಹುಟ್ಟಿರ್ತಾರೆ. ಸೊ 21ನೇ ಶತಮಾನ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು 1857. 19ನೇ ಶತಮಾನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದದ್ದು 1600. ಇದು ಮಾತ್ರ ತುಂಬ ಕನ್ಫ್ಯೂಷನ್ ಮಾಡಿಕೊಂಡು ಕೆಲವರು ಇದನ್ನು 17ನೇ ಶತಮಾನ ಅಂತ ಬರೀತಾರೆ. ಆದರೆ ನಾನು ಈ ಟೇಬಲನ್ನು ಇಲ್ಲಿ ಮತ್ತೆ ನೆನ್ಪಿಟ್ಕೊಳ್ರಿ. ಇಲ್ಲಿ 1501ರಿಂದ 1600ಕ್ಕೆ ಅದು ಏನಾಗುತ್ತೆ 16ನೇ ಶತಮಾನ. 1601ರಿಂದ 1700 ಏನು 17ನೇ ಶತಮಾನ. ಸೊ ಹಾಗಾಗಿ ಅದು 16ನೇ ಶತಮಾನ, 17 ಅಲ್ಲ. ಓಕೆ. ಕರ್ನಾಟಕ ರಾಜ್ಯವು ಏಕೀಕರಣಗೊಂಡಿದ್ದು 1956 ಅಂದರೆ 20ನೇ ಶತಮಾನ. ಓಕೆ. ಸೊ ಅದು ಎಲ್ಲಿ ಅಂತಬಿಟ್ಟು ನಿಮಗೆ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದು ಒಂದು ಪಾಯಿಂಟು ನೀವು ನೆನಪಲ್ಲಿ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ, ಯಾಕಂದರೆ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟು. ಓಕೆ. ಸೊ ಈಗ ನೆಕ್ಸ್ಟ್ ನೋಡಿ,
ನಿಮ್ಮ ಕುಟುಂಬದ ವಿವಿಧ ಘಟನೆಗಳನ್ನು ಈ ಕೆಳಗಿನ ಘಟನೆಗಳ ಕಾಲರೇಖೆಗಳನ್ನು ಗುರುತಿಸಿ. ಮದುವೆ, ಜನನ, ಮರಣ, ಶಾಲೆಗೆ ಸೇರಿದ ವರ್ಷ ಇತ್ಯಾದಿ. ಓಕೆ, ಸೊ ಇದೆಲ್ಲನೂ ಕೂಡ ನೀವು ಇಲ್ಲಿ ಬರಿಬೋದು. ಸೊ ನಾನು ಇಲ್ಲೊಂದು ಎಕ್ಸಾಂಪಲ್ ಬರೆದಿರೋವಂಥದ್ದು, ಇಲ್ಲಿರೋದನ್ನೇ ನೀವು ಅಲ್ಲಿ ಬರಿಬೇಡಿ, ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಏನಾಗಿರುತ್ತಲ್ಲ ಅದನ್ನೇ ಬರೀಲಿ. ಸೊ ಈ ಕಡೆ ವರ್ಷ ಬರಿಬೇಕು, ಆಮೇಲೆ ಈ ಕಡೆ ಅದು ಘಟನೆ ಏನು ಅಂತ ಬರಿಬೇಕು. ಆಮೇಲೆ ವರ್ಷ ಬರಿಬೇಕಾದ್ರೂ ಅಷ್ಟೇ, ಈಗ 2017 ಅಂತ ಬರೆದ ನಂತರ 2012 ಇಲ್ಲಿ ಬರೋಂಗಿಲ್ಲ. ಹಾಗಾಗಿ ಫಸ್ಟಿಗೆ ಪೆನ್ಸಿಲಲ್ಲಿ ಬರ್ಕೊಂಡು ಆಮೇಲೆ ಈ ರೀತಿ ಪೆನ್ನಲ್ಲಿ ಬರ್ಕೊತಾ ಹೋಗಿ. ಸೊ ಈ ರೀತಿ ಮಾಡಿದರೆ ನೀವೇ ಒಬ್ಬ ಹಿಸ್ಟೋರಿಯನ್ ಥರ ಈ ಒಂದು ಕಾಲರೇಖೆಗಳನ್ನು ಮಾಡಬಹುದು. ಸೊ ಇವತ್ತಿನ ಈ ಒಂದು ಲೆಸನ್ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ, ಹಾಗೆಯೇ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಮತ್ತೆ ಬೇರೆ ಯಾವ ಲೆಸನ್ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಬೇಗ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಧನ್ಯವಾದಗಳು.